ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗುರುವಾರ ಭೀಮ್ ಅಮಾವಾಸ್ಯೆ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಶಾವಿಗೆ ಪಾಯಸ ಮಾಡ್ಬೋದು. ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ಅದನ್ನು ಹುರಿತಾ ಇದ್ದೀನಿ. ಶಾವಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಚೆನ್ನಾಗಿ ಅದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಹಾಲು ಸ್ವಲ್ಪ ನೀರು ಎರಡೂ ಹಾಕಬೇಕು. ಹಾಲು ಒಂದೇ ಹಾಕಿದ್ರೆ ಫುಲ್ ಗಟ್ಟಿ ಆಗುತ್ತೆ. ಹಾಲು ನೀರು ಹಾಕಿ ಚೆನ್ನಾಗಿ ಕುದಿಸಿ ಆದಮೇಲೆ ಸಕ್ಕರೆ ಹಾಕ್ತಾ ಇದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳೋದು. ಮನೆಯಲ್ಲಿ ಬಾದಾಮ್ ಪೌಡರ್ ಇದ್ದರೆ ಸ್ವಲ್ಪ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಪಾಯಸ ಎಲ್ಲ ಮಾಡಿಟ್ಬಿಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಾದ್ಮೇಲೆ ನನ್ನ ಗಂಡನಿಗೆ ಪಾದ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪಾದ ಪೂಜೆ ಮಾಡಿದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ನಮ್ಮಮ್ಮ ಮರಡಿಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ತುಂಬ ಜನ ಸೇರಿದ್ರು. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ, ಅನ್ನದಾಸೋಹ ಎಲ್ಲ ಇರುತ್ತೆ. ಇವತ್ತು ಎಲ್ಲ ಅಮಾವಾಸ್ಯೆಗಿಂತ ತುಂಬ ಜನ ಸೇರಿದ್ರು. ಅಕ್ಕಪಕ್ಕ ಊರಿಂದ ಎಲ್ಲ ಜನ ಬಂದಿದ್ರು. ಇದು ಮಹದೇಶ್ವರನ ದೇವಸ್ಥಾನ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಮ್ಮಮ್ಮ ಮತ್ತು ನನ್ನ ಮಗಳು ಸೈಡಲ್ಲಿ ಕೂತಿದ್ರು. ನಾನು ಅನ್ನದಾಸೋಹದ ಲೈನಲ್ಲಿ ನಿಂತಿದ್ದೆ. ಫುಲ್ ಜನ ಇದ್ದರು ಇವತ್ತು. ಆವಾಗ ನಮ್ಮ ಅತ್ತೆ ಬಂದರು. ಅವ್ರು ಮಾತಾಡ್ತಾ ಕೂತಿದ್ರು. ಹಾಗೆ ಎಷ್ಟು ರಶ್ ಇದೆ ಅಂತ ನೋಡಿ. ಆದರೂ ನನ್ನ ಮಗಳು ನಂಗೆ ಬೇಕು ಅಂತ ಹಠ ಮಾಡ್ತಿದ್ಲು. ಅಲ್ಲಿ ನಮ್ಮ ಮಾವ ಇದ್ದರು. ಅವ್ರಿಗೆ ಹೇಳ್ಬಿಟ್ಟು ನಾವು ಅವಳಿಗೆ ಊಟ ಈಸ್ಕೊಟ್ವಿ. ನಾವು ಕೆಳಗಡೆ ಬಂದಾಗ ಇಲ್ಲಿ ಸ್ವಲ್ಪ ಜನ ಈ ಥರ ಅಲ್ಲಿ ಸಾಂಗ್ ಆಡ್ತಾಯಿದ್ರು. ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ರು. ಹೊರಗಡೆ ಬಂದರೆ ಇಲ್ಲಿ ಜಾತ್ರೆ ಥರ ಎಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ರು. ಆದಮೇಲೆ ನಾನು ಮನೆಗೆ ಬಂದೆ. ಸಂಜೆ ನಾನು ನಮ್ಮ ಅತ್ತೆ ಜೊತೆ ಅಂದರೆ ನಮ್ಮ ಅಕ್ಕನ ಜೊತೆ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಅವರು ನಮ್ಮ ಮನೆ ಹತ್ರನೇ ಇರೋದು. ಈ ದೇವಸ್ಥಾನ ನಮ್ಮ ಮನೆ ಪಕ್ಕನೇ ಇದೆ. ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿ ಅವರು ನಿಂಬೆಹಣ್ಣಿನ ದೀಪನ ತುಪ್ಪದಲ್ಲಿ ಹಚ್ಚಿ ಆರತಿ ಮಾಡಿದ್ರು ದೇವಿಗೆ. ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರೂ ಈ ಥರ ದೀಪ ಹಚ್ಚಿ ಆರತಿ ಮಾಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲಿ ಸಂತ ಬಸವೇಶ್ವರರ ದೇವಸ್ಥಾನ ಇತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಬರ್ತಾ ನಮ್ಮ ಮನೆ ಹತ್ರನೇ ಗುರು ರಾಘವೇಂದ್ರ ಸ್ವಾಮಿ ಮಠ ಇದೆ. ಅಲ್ಲಿಗೆ ಹೋದ್ವಿ. ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ತೇರು ಎಳೀತಾ ಇದ್ರು. ಪ್ರತಿದಿನ ಅಲ್ಲಿ ತೇರು ಎಳೀತಾರೆ.
ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ನಮ್ಮ ಅತ್ತೆ ಪೂಜೆ ಇಡಿಸಿದ್ರು, ಅಂದರೆ ನಮ್ಮ ಚಿಕ್ಕ ಅತ್ತೆ. ದೇವಸ್ಥಾನ ನಗರದಲ್ಲಿರೋ ಸೋಮವಾರಪೇಟೆ ಹತ್ರ ಇರೋ ದೇವಸ್ಥಾನ, ಶಿರಗಳ್ಳಿ ಲಕ್ಷ್ಮೀ ದೇವಿ ಅಂತ. ಅಲ್ಲಿ ನಮ್ಮ ಅತ್ತೆ ಪೂಜೆ ಇಡಿಸಿದ್ರು. ಅಲ್ಲಿ ದೇವಸ್ಥಾನಕ್ಕೆ ನಾವೇ ಫಸ್ಟ್ ಹೋದ್ವಿ. ದೇವಿಗೆ ಅಭಿಷೇಕ ಮಾಡ್ತಾ ಇದ್ರು. ದೇವಿಗೆ ಅಭಿಷೇಕ ಮಾಡಾದ್ಮೇಲೆ ಅಲಂಕಾರ ಮಾಡ್ತಾರೆ. ವಿಜಯೋತ್ತಮಾಯೇ ನಮಃ. ಓಂ ಸಿದ್ಧಿಲಕ್ಷ್ಮೀ ನಮಃ. ಓಂ ಪ್ರಿಯಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಪ್ರಸಾದಿನ್ಯೇ ನಮಃ. ಓಂ ಉಮಾಯೇ ನಮಃ. ಓಂ ಭಗವತಿಯೇ ನಮಃ. ಓಂ ದುರ್ಗಾಯೇ ನಮಃ. ಓಂ ಚಂದ್ರಾಯೇ ನಮಃ. ಓಂ ದ್ರಾಕ್ಷಾಯಣಿ. ಇಲ್ಲಿ ದೇವಸ್ಥಾನ ಸುತ್ತಮುತ್ತ ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಹೋಗಿರೋದ್ರಿಂದ ತುಂಬ ಚಳಿ ಇತ್ತು. ನಮ್ಮ ಅತ್ತೆ ಇಲ್ಲಿ ಹರಕೆ ಇತ್ತು ಅಂತ ಪೂಜೆ ಮಾಡಿಸ್ತಾ ಇದ್ರು. ಎಲ್ಲರಿಗೂ ಪಾನಕ, ಮಜ್ಜಿಗೆ, ಹಸಿರುಬೇಳೆ, ಹುಳಿಯನ್ನ, ಮೊಸರನ್ನ ಅಂತ ಮಾಡಿಸಿದ್ರು. ನಮ್ಮ ಅತ್ತೆ ಕರೆದಿರೋರೆಲ್ಲ ಇನ್ನೂ ಬಂದಿರಲಿಲ್ಲ. ಎಲ್ಲ ಬಂದಾದ್ಮೇಲೆ ದೇವಿಗೆ ಅಲಂಕಾರ ಮಾಡಿದ್ರು. ಅಲಂಕಾರ ಮಾಡಾದ್ಮೇಲೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಪೂಜೆ ಎಲ್ಲ ಆದಮೇಲೆ ನಮ್ಮ ಅತ್ತೆ ಕುಂಕುಮ ಕೊಡ್ತಾ ಇದ್ದಾರೆ. ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿಂದಾದ್ಮೇಲೆ ಅಲ್ಲೇ ನಮ್ಮ ಮಾವಂದು ಆಲೆ ಮನೆ ಇದೆ, ಅಂದರೆ ನಮ್ಮ ಚಿಕ್ಕ ಮಾವಂದು. ಅವರು ಬೆಲ್ಲ ಮಾಡಿ ಮಾರ್ತಾರೆ. ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾನು, ನನ್ನ ಗಂಡ ಮತ್ತು ನನ್ನ ಮೈದ್ನ ಹೋಗಿದ್ವಿ. ಇಲ್ಲಿ ಬೆಲ್ಲದ ಪಾಕ ರೆಡಿ ಮಾಡಿದ್ದಾರೆ. ಇವಾಗ ಅದನ್ನು ಬೆಲ್ಲದ ಹಚ್ಗೆ ಹಾಕ್ತಾರೆ. ಹಾಗೆ ಅಲ್ಲಿ ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿದ್ವಿ. ನನ್ನ ಮಗಳಿಗೂ ಸ್ವಲ್ಪ ತಗೊಂಡು ನಮ್ಮ ಮಾವ ಅವ್ರದ್ದು ಜಮೀನು ನೋಡೋಕೆ ಹೋದ್ವಿ. ಜಮೀನೆಲ್ಲ ನೋಡಿಕೊಂಡು ಅವ್ರ ಮನೆಗೆ ಹೋದ್ವಿ. ಅವ್ರ ಮನೇಲೇನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಅಲ್ಲೆಲ್ಲ ಮಾತಾಡಿಸ್ಕೊಂಡು ನಮ್ಮ ಊರಿಗೆ ವಾಪಸ್ ಬಂದ್ವಿ. ಇದಾಗಿತ್ತು ನನ್ನ ಫ್ರೈಡೇ ವ್ಲಾಗ್. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಬೆಳಗ್ಗೆನೇ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅದನ್ನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಸ್ವಲ್ಪ ಸ್ಟಿಚಿಂಗ್ಗೆ ಲೈನಿಂಗ್ಸ್ ಎಲ್ಲ ತಗೋಬೇಕಿತ್ತು. ಹಾಗೆ ಫ್ಯಾಬ್ರಿಕ್ ಸ್ಟೋರಲ್ಲಿ ಈ ಥರ ಸ್ಯಾರಿ ಇತ್ತು. ಈ ಸ್ಯಾರಿನ ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ತಗೊಂಡ್ವಿ. ಇದು ನಮ್ಮಮ್ಮ ಸ್ಯಾರಿ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೊಂಥರ ಫ್ಯಾಬ್ರಿಕ್ಕು ಸ್ಪೇಸ್ ಸಿಲ್ಕಲ್ಲಿ ಬರುತ್ತೆ. ಅದಕ್ಕೆ ವೈಟ್ ಕಲರಲ್ಲಿ ಸ್ಪೇಸ್ ಸಿಲ್ಕ್ ಕ್ಲಾತಲ್ಲೇ ತಗೊಂಡಿದ್ದೀನಿ ಸ್ಟಿಚಿಂಗ್ ಮಾಡೋಕ್ಕೆ ನಮ್ಮ ಅಮ್ಮಂಗೆ. ನೆಕ್ಸ್ಟು ನಾನು ರಾಣಿ ಪಿಂಕ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ ಪ್ಲೇನು. ನಾನು ವೈಟ್ ಕಲರ್ ಬ್ಲೌಸ್ನೇ ಚೂಸ್ ಮಾಡಿದ್ದೀನಿ. ಪ್ಲೇನ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಿದ್ದೀನಿ. ಮುಂದೆ ಯಾವ ಥರ ಆಗುತ್ತೆ ಅಂತ ಡಿಸೈನು ತೋರಿಸ್ತೀನಿ. ಅದಕ್ಕೆ ನಾನು ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವರ್ಕ್ ಮಾಡಿದ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಮಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಟ್ಟು ಲಂಗ ಥರ ಸ್ಟಿಚ್ ಮಾಡೋಣ ಅಂತ ಈ ಕ್ಲಾತ್ ತಗೊಂಡಿದ್ದೀನಿ. ಇದು ಪರ್ ಮೀಟರ್ 280 ರುಪೀಸ್ ಆಯಿತು. ಇದಕ್ಕೆ ಮ್ಯಾಚಿಂಗಾಗಿ ಬ್ಲೌಸ್ಗೆ 120 ರುಪೀಸ್ದು ಮೀಟರು ಈ ಥರ ಕ್ಲಾತ್ ತಗೊಂಡಿದ್ದೀನಿ. ನೋಡೋಣ ಯಾವ ಥರ ಡಿಸೈನ್ ಬರುತ್ತೆ ಅಂತ. ನಾನು ಸ್ಟಿಚಿಂಗ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಯಾರಿಗಾದ್ರೂ ಈ ಥರ ಕಸ್ಟಮೈಸೇಷನ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ.
ಆಷಾಢದಲ್ಲಿ ಸೇಲ್ ಇದ್ದಾಗ ನಮ್ಮಮ್ಮ ಇಲ್ಲೇ ಗೌರಿ ಸಿಲ್ಕ್ಸಲ್ಲಿ ಸ್ಯಾರಿ ತಗೊಂಡಿದ್ರು. ಅದನ್ನು ನಾನು ತೋರಿಸಿರ್ಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋ ಬ್ಲೂ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ ಆ ಥರ ಸ್ಯಾರಿ ತಗೊಂಡ್ರು. ಇದು ಬಾರ್ಡ್ರು ಸ್ವಲ್ಪ ಯುನೀಕ್ ಆಗಿದೆ. 1000 ರುಪೀಸ್ದು 900 ಕೊಟ್ಟರು ಈ ಸ್ಯಾರಿ. ಮತ್ತು ಇನ್ನೊಂದು ಟಿಶ್ಯೂ ಸ್ಯಾರಿ, ಗೋಲ್ಡ್ ಟಿಶ್ಯೂ. ಇವಾಗೆಲ್ಲ ಟ್ರೆಂಡಿಂಗ್ ಆಗಿದೆಯಲ್ಲ ಗೋಲ್ಡ್ ಟಿಶ್ಯೂ ಸ್ಯಾರಿ. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಬಟ್ ಇದ್ರ ಪ್ರೈಸು 500 ಮಾತ್ರ. ಅದಕ್ಕೆ ಇದೊಂಥರ ಚೆನ್ನಾಗಿದೆ ಅಂತ ನಮ್ಮಮ್ಮ ತಗೊಂಡ್ರು. ಇದ್ರ ಜೊತೆಗೆ ನಾನೊಂದು ಸ್ಯಾರಿ ತಗೊಂಡೆ, ಕಾಟನ್ ಸ್ಯಾರಿ ಪರ್ಪಲ್ ಕಲರ್ದು. ಇದೊಂಥರ ಸ್ಮೂತ್ ಕಾಟನ್ ಸ್ಯಾರಿ ಆಗಿತ್ತು. ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ಈ ಸ್ಯಾರಿ ತಗೊಂಡೆ. ಇದಕ್ಕೆ 300 ರುಪೀಸ್ ಕೊಟ್ಟೆ. ಈ ಪ್ರೈಸ್ಗೆ ಇದು ವರ್ತಬಲ್ ಅನ್ನಿಸ್ತು ಸ್ಯಾರಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.